नमस्ते। हरि ओम। नमस्कार सर। नमस्ते। आरम्भणा अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ द्वयनिधि वगाह्य स्थितः पृथिव्या इव मानदण्डः। ನಿನ್ನೆಯ ಸಾರಾಂಶ ಹೇಳ್ತೀರಾ ಒಂದು 4 ವಾಕ್ಯದಲ್ಲಿ? ಸ್ವಾಮಿಗಳೇ, ನಿಮ್ಮ ಶಬ್ದ ಕೇಳ್ತಾ ಇದೆ, ಧ್ವನಿ ಕೇಳ್ತಾ ಇಲ್ಲ. ಸರ್ ಅರ್ಥ ನೋಡ್ಕೊಂಡಿರಿ. ಸರಿ ಸರಿ. ಸರ್ 36ನೇ ಶ್ಲೋಕದಿಂದ 41ನೇ ಶ್ಲೋಕದವರೆಗೂ ಪಾರ್ವತಿಯ ಜಂಘ ಭಾಗ ಮತ್ತೆ ಕಟಿ ಭಾಗದ ಸಾರಾಂಶ ನೆನೆ ತರಗತಿ ನಾವು ತಿಳ್ಕೊಂಡಿದ್ವಿ ಸರ್. ಕಟಿ ಮತ್ತು ವಕ್ಷಸ್ಥಲ ಅಲ್ಲಿಯವರೆಗೆ 41ನೇ ಶ್ಲೋಕದ 40ನೇ ಶ್ಲೋಕದವರೆಗೆ ಆ ವಿಚಾರ ಇದೆ. ಅದರ ಮುಂದುವರಿಕೆ 41ನೇ ಶ್ಲೋಕ. ಶಿರೀಷ ಪುಷ್ಪಾಧಿಕ ಕೌಸುಮಾರ್ಯೌ ಬಾಹು ತದೀಯೌ ಇತಿ ಮೇ ವಿತರ್ಕಃ ಪರಾಜಿತೇನಾಪಿ ಕೃತೌ ಹರಸ್ಯ ಯೌ ಕಂಠಪಾಶೌ ಮಕರಧ್ವಜೇನ. ಪದವಿಭಾಗ. ಶಿರೀಷ ಪುಷ್ಪಾಧಿಕ ಕೌಸುಮಾರ್ಯೌ ಬಾಹೂ ತದೀಯೌ ಇತಿ ಮೇ ವಿತರ್ಕಃ ಪರಾಜಿತೇನ ಅಪಿ ಕೃತೌ ಹರಸ್ಯ ಯೌ ಕಂಠಪಾಶೌ ಮಕರಧ್ವಜೇನ. ಈಗ 41ನೇ ಶ್ಲೋಕದಲ್ಲಿ ಪಾರ್ವತಿಯ ಕೋಮಲವಾದಂತಹ ಬಾಹುಗಳನ್ನ, ಆರ್ಮ್ಸ್, ಬಾಹುಗಳನ್ನು ವರ್ಣಿಸ್ತಾ ಇದ್ದಾನೆ. ಈ ಬಾಹುಗಳು ಹೇಗಿದ್ವು ಅಂದ್ರೆ ಶಿರೀಷ ಪುಷ್ಪ ಅಧಿಕ ಕೌಸುಮಾರ್ಯವು. ಶಿರೀಷ ಪುಷ್ಪ ಎಂಬಂತಹ ಒಂದು ಪುಷ್ಪ ವಿಶೇಷವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪುಷ್ಪಕ್ಕಿಂತ ಅತ್ಯಂತ ಕೋಮಲವಾಗಿ, ಸುಕುಮಾರವಾಗಿ, ಸುಕುಮಾರತೆ ಮತ್ತು ಕೋಮಲತೆ ಎರಡೂ ಒಂದೇ, ಮೃದುತ್ವ ಅಂತ ಹೇಳ್ತಾರಲ್ಲ, ಅಷ್ಟೊಂದು ಮೃದುವಾದಂತಹ ಬಾಹುಗಳು ಇದ್ದವು. ಪಾರ್ವತಿಯ 2 ಬಾಹುಗಳು ಆ ರೀತಿ ಮೃದುವಾದಂತಹ ಸ್ವಭಾವ ಉಳ್ಳದ್ದಾಗಿತ್ತು. ಶಿರೀಷ ಪುಷ್ಪ ಎಂಬುದಕ್ಕೆ ಇಲ್ಲಿ ಶಿರೀಷ ಪುಷ್ಪಾಧಿಕಂ ಅಷ್ಟೇ ಅದಕ್ಕೆ ಪರ್ಯಾಯವಾಗಿ ಕೊಟ್ಟಿದ್ದಾರೆ. ಈ ಪುಷ್ಪದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಅದರ ಬಗ್ಗೆ ಮಾಹಿತಿ ಇದ್ರೆ ಹೇಳ್ಬೋದು. ಈ ಶಿರೀಷ ಪುಷ್ಪದ
ಮೃದುತ್ವ, ಪ್ರಾಯಶಃ ಇದು ಅತ್ಯಂತ ಮೃದುವಾದಂತಹ ದಳಗಳು ಉಳ್ಳ ಒಂದು ಪುಷ್ಪ ಅಂತ ಕಾಣುತ್ತೆ. ಸಾಮಾನ್ಯವಾಗಿ ಎಲ್ಲ ಪುಷ್ಪದ ದಳಗಳು ಅತ್ಯಂತ ಮೃದುವಾಗಿರುತ್ತದೆ. ಈ ಪುಷ್ಪವು ಯಾಕೆ ಆ ಪುಷ್ಪಕ್ಕೆ ವಿಶೇಷಣವಾಗಿ ಕೊಟ್ಟಿದ್ದಾರೆ, ಆ ಪುಷ್ಪದ ಸ್ವರೂಪ ಅಥವಾ ಆಕಾರ ಹೇಗಿರುತ್ತೆ ಅನ್ನೋದು ನನಗೆ ಅಷ್ಟು ಪರಿಚಯ ಇಲ್ಲ. ನಿಮ್ಗೆ ಅದರ ಪರಿಚಯ ಇದ್ರೆ ಹೇಳಬಹುದು. ಒಂದಂತೂ ಇಲ್ಲಿ ಕವಿಯ ಆಶಯ ಸ್ಪಷ್ಟ ಆಗ್ತಾ ಇದೆ. ಅತ್ಯಂತ ಕೋಮಲತೆಯಿಂದ ಮೃದುತ್ವದಿಂದ ಕೂಡಿದಂತಹ ಆಕೆಯ ಬಾಹುಗಳಿದ್ವು. ಶಿರೀಷ ಪುಷ್ಪ ಅಧಿಕ ಸೌಕುಮಾರ್ಯವು, ಶಿರೀಷ ಪುಷ್ಪಕ್ಕಿಂತ ಹೆಚ್ಚು ಸುಕುಮಾರತೆ, ಕೋಮಲತೆ, ಮೃದುತ್ವವನ್ನು ಹೊಂದಿತ್ತು ಆಕೆಯ ಬಾಹುಗಳು. ಬಾಹು ತದೀಯವು, ತದೀಯವು ಈಯ ಅನ್ನುವಂತಹ ಪ್ರತ್ಯಯ ಸಂಬಂಧಾರ್ಥದಲ್ಲಿ ಬರ್ತದೆ. ಮದೀಯ, ತದೀಯ, ತ್ವದೀಯ ಈ ರೀತಿ ಈಯ ಪ್ರತ್ಯಯವನ್ನ ಜೋಡಿಸಿ ಅವರಿಗೆ ಸಂಬಂಧಪಟ್ಟಿದ್ದು. ಉದಾಹರಣೆಗೆ ಮದೀಯಂ ಪುಸ್ತಕಂ, ತ್ವದೀಯಂ ವಸ್ತು, ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ, ಅಲ್ಲಿ ತ್ವದೀಯಂ ಅನ್ನುವಂತಹ ಶಬ್ದ ಪ್ರಯೋಗ ಇದೆ. ನಮ್ಗೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಒಂದು ಜಿಜ್ಞಾಸೆ ಬೆಳಿಬೇಕು. ಶ್ಲೋಕ ಅಥವಾ ಸಾಹಿತ್ಯ ಕಾವ್ಯ ಅಧ್ಯಯನದಿಂದ ಅಲ್ಲಿ ಮಹಾಕವಿಗಳ ಪ್ರಯೋಗದಲ್ಲಿ ಅತ್ಯಂತ ಹೆಚ್ಚಿನ ಗಮನವನ್ನ ಹರಿಸಿರ್ತಾರೆ. ಆದ್ದರಿಂದ ಪ್ರತಿಯೊಂದು ಶಬ್ದವನ್ನು ಕೂಡ ನಾವು ಸ್ವಲ್ಪ ಜಿಜ್ಞಾಸೆಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಇನ್ನು ಹೆಚ್ಚು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ ಕೊಟ್ಟೆ. ಬಾಹು, ಬಾಹು, ಬಾಹು ಎರಡು ತೋಳುಗಳು ಅಥವಾ ಎರಡು ಬಾಹುಗಳು. ಬಾಹು ತದೀಯವು ಇತಿ ಮೇ ವಿತರ್ಕ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ವಿತರ್ಕ, ನನ್ನ ಒಂದು ಅಭಿಪ್ರಾಯ, ಅನುಮಾನ ಏನು ಅಂದ್ರೆ, ಅನುಮಾನ ಅಂದ್ರೆ ಕನ್ನಡದ ಅನುಮಾನ ಅಲ್ಲ, ಸಂಸ್ಕೃತದ ಅನುಮಾನ. ನನ್ನ ಊಹೆ ಏನು ಅಂದ್ರೆ, ಪಾರ್ವತಿಯ ಎರಡೂ ಬಾಹುಗಳು ಶಿರೀಷ ಪುಷ್ಪಕ್ಕಿಂತ ಹೆಚ್ಚಿನ ಕೋಮಲತೆಯನ್ನ, ಸುಕುಮಾರತೆಯನ್ನ ಹೊಂದಿವೆ. ಈ ಸುಕುಮಾರತೆಯಿಂದ ಏನಾಗಿದೆ, ಪರಾಜಿತೇನಾಪಿ ಕೃತೌ ಹರಸ್ಯ ಯೌ ಕಂಠಪಾಶೌ ಮಕರಧ್ವಜೇನ. ಮಕರಧ್ವಜ ಯಾರು ಇಲ್ಲಿ? ಮಕರಧ್ವಜ ಅಂದ್ರೆ ಕಾಮದೇವ. ನಮಗೆ ಕಥೆಯಲ್ಲಿ ಗೊತ್ತಿರುವ ಹಾಗೆ ಶಿವನ ಮೂರನೆಯ ಕಣ್ಣಿನಿಂದ ಕಾಮದೇವನು ದಹಿಸಲ್ಪಡ್ತಾನೆ. ಆದರೆ ಇಲ್ಲಿ ಕವಿ ಕಾಮದೇವ ಸೋತು ಗೆದ್ದಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ಸೋತು ಗೆದ್ದಿದ್ದಾನೆ? ಕಾಮದೇವನು ಆರಂಭದ ಹಂತದಲ್ಲಿ ದಹಿಸಲ್ಪಟ್ಟರೂ ಕೂಡ ಪಾರ್ವತಿಯ ಮೂಲಕ ಶಿವನ ಕಂಠವನ್ನ ಬಳಸಿಕೊಂಡು ಅವನು ಜಯಿಸಿದ್ದಾನೆ. ಪಾರ್ವತಿಯ ಎರಡೂ ಬಾಹುಗಳು ಶಿವನ ಕಂಠವನ್ನ ಬಳಸಿಕೊಂಡು ಅಪ್ಪಿಕೊಂಡಿರುವುದರಿಂದ ಆ ಮೂಲಕ, ಪಾರ್ವತಿಯ ಮೂಲಕ ಮಕರಧ್ವಜನ ವಿಜಯವಾಗಿದೆ ಅಂತ ಹೇಳಿ ಇಲ್ಲಿ ಇದೊಂದು ಕವಿ ಸಮಯ ಅಂತ ಹೇಳ್ತಾರೆ. ಕವಿ ಕಲ್ಪನೆ. ಕವಿ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಮಾತಲ್ಲಿ ಹೇಳ್ತಾರಲ್ಲ, ಹಾಗೆ ಇದೊಂದು ಕವಿ ಕಲ್ಪನೆ. ಪರಾಜಿತೇನಾಪಿ ಮಕರಧ್ವಜೇನ. ಮಕರಧ್ವಜ, ಮದನ, ಮನ್ಮಥ, ಮಾರಹ, ಪ್ರದ್ಯುಮ್ನ. ಈ ಮನ್ಮಥನು ಶಿವನಿಂದ ದಹಿಸಲ್ಪಟ್ಟರೂ ಕೂಡ ಪರಾಜಿತೇನಾಪಿ ಹರಸ್ಯ ಕಂಠಪಾಶವು ಯೌ ಕೃತವು. ಶಂಭುವಿನ ಕಂಠವನ್ನ ಸುತ್ತುವರಿದಂತಹ ಈಕೆಯ ಕೋಮಲ ಬಾಹುಗಳ ಮೂಲಕ ಮತ್ತೊಮ್ಮೆ ಮಕರಧ್ವಜನು ವಿಜಯವನ್ನ ಸಾಧಿಸಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳಿ ವಿಶ್ವರಾಧ್ಯ. ನಿಮ್ಮದು ಧ್ವನಿ ಕೇಳ್ತಾ ಇಲ್ಲ, ಶಬ್ದ ಮಾತ್ರ ಕೇಳ್ತಾ ಇದೆ. ಏನೋ ಹೇಳಲಿಕ್ಕೆ ಬರ್ತಾ ಇದ್ದೀರಾ ಅಂತ ಮಾತ್ರ ಗೊತ್ತಾಗ್ತಾ ಇದೆ, ಧ್ವನಿ ಕೇಳ್ತಾ ಇಲ್ಲ. ಹಾಗೇನಾದ್ರೂ ನಿಮ್ಮ ಪ್ರಶ್ನೆ ಅಥವಾ ಸಲಹೆ ಏನೇ ವಿಚಾರ ಇದ್ರು, ನೆಟ್ವರ್ಕ್ ಸಮಸ್ಯೆ ಇರೋ ಕಾರಣಕ್ಕಾಗಿ ನೀವು
ಚಾಟ್ ಮೂಲಕ ಆ ವಿಷಯವನ್ನ ಇಲ್ಲಿಗೆ ತಿಳಿಸಬಹುದು. ಯಾಕಂದ್ರೆ 2-3 ಬಾರಿ ನೀವು ಇಲ್ಲಿ ಹೇಳಲಿಕ್ಕೆ ಹೋದಾಗ ಧ್ವನಿ ಕೇಳ್ತಾ ಇಲ್ಲ, ಶಬ್ದ ಮಾತ್ರ ಕೇಳ್ತಾ ಇದೆ, ಅಸ್ಪಷ್ಟವಾದಂತಹ ಶಬ್ದ ಮಾತ್ರ ಕೇಳ್ತಾ ಇದೆ. ಆದ್ದರಿಂದ ಚಾಟ್ ಮೂಲಕ ನಿಮ್ಮ ವಿಚಾರವನ್ನ ತಿಳಿಸಬಹುದು. ಈಗ ಅನ್ವಯ ಕ್ರಮವನ್ನೊಮ್ಮೆ ನೋಡೋಣ. ಯೌ ಪರಾಜಿತೇನ ಅಪಿ ಮಕರಧ್ವಜೇನ ಹರಸ್ಯ ಕಂಠಪಾಶೌ ಕೃತೌ ತದೀಯೌ ಬಾಹು ಶಿರೀಷ ಪುಷ್ಪಾಧಿಕ ಸೌಕುಮಾರ್ಯೌ ಇತಿ ಮೇ ವಿತರ್ಕ. ಆದ್ದರಿಂದ ಕವಿಯ ಒಂದು ಊಹೆ ಏನು ಅಂದ್ರೆ, ಕಾಮದೇವನು ಸೋತು ಗೆದ್ದಿದ್ದಾನೆ. ಶಿವನಿಂದ ಸೋತರೂ ಕೂಡ ಪಾರ್ವತಿಯ ಮೂಲಕ ಹರನ ಮೇಲೆ ವಿಜಯವನ್ನ ಸಾಧಿಸಿದ್ದಾನೆ ಅಂತ ಹೇಳಿ ಇಲ್ಲಿ ಕವಿಯ ಒಂದು ಕಲ್ಪನಾ ವಿಲಾಸ ಅಂತ ಹೇಳ್ಬೋದು. ಇನ್ ದ 41st ಶ್ಲೋಕ, the poet explains the tender, soft arms of Parvati. According to the story, Madana was burnt to ashes from the third eye of Lord Shiva. In spite of being defeated by Lord Shiva, Madana won over the Shiva through Parvati. Here the poet argues, or he assumes, postulates that Parvati's arms are encompassing or surrounding the Lord Shiva's neck. Hence, here Madana is victorious at the end. Though he is defeated in the beginning, he turns to be victorious at the end. So it is a fantastic poetic imagination, poetic freedom, poetic license. You may call it in different names, but at the end of the day, the poet says Madana is also emerging as the victorious through Parvati. एकचत्वारिंशत्तमे श्लोके कविः पार्वत्याः द्वारा मदनस्य विजयोत्सवः जातः, यद्यपि मदनः शिवस्य तृतीयेन नेत्रेण भस्मसात् कृतः, तथापि पार्वत्याः द्वारा सः विजयम् अवाप इति कथयन् स्वकल्पना विलासं प्रदर्शयति। अत्र कीदृशौ पार्वत्याः बाहू इति चेत् शिरीषपुष्पस्यापि अधिकं कोमलाधिक्यं वर्तते अनयोः बाह्वोः। एवं तौ बाहू शिवस्य कंठं परितः वर्तमानौ इति कारणतः मदनस्य एव विजयोत्सवः इति कविकल्पना। ಕೊನೆಯಲ್ಲೊಮ್ಮೆ ಶ್ಲೋಕ ಓದ್ತೇನೆ. ಶಿರೀಷಪುಷ್ಪಾಧಿಕಸೌ ಕುಮಾರ್ಯೌ ಬಾಹೂ ತದೀಯೌ ಇತಿ ಮೇ ವಿತರ್ಕಃ. ಪರಾಜಿತೇನಾಪಿ ಕೃತೌ ಹರಸ್ಯ ಯೌ ಕಂಠಪಾಶೌ ಮಕರಧ್ವಜೇನ. ಶ್ಲೋಕ ಸಂಖ್ಯಾ 42. ಕಂಠಸ್ಯ ತಸ್ಯಾಃ ಸ್ತನಬಂಧುರಸ್ಯ ಮುಕ್ತಾಕಲಾಪಸ್ಯ ಚ ನಿಸ್ತಲಸ್ಯ ಅನ್ಯೋನ್ಯಶೋಭಾ ಜನನಾದ್ ಬಭೂವ ಸಾಧಾರಣೋ ಭೂಷಣಭೂಷ್ಯ ಭಾವ. ಈ ಶ್ಲೋಕದ 3 ಮತ್ತು 4ನೇ ಪಂಕ್ತಿಯನ್ನ ರೇಖಾಂಕನ ಮಾಡಿಕೊಳ್ಳಿ. ಪ್ರಮುಖವಾದಂತಹ ಪಂಕ್ತಿ ಇದು.
ಅನ್ಯೋನ್ಯ ಶೋಭಾ ಜನನಾದ್ ಬಭೂವ ಸಾಧಾರಣೋ ಭೂಷಣ ಭೂಷ್ಯ ಭಾವ. ಪದವಿಭಾಗ ಹೀಗಿದೆ. ಕಂಠಸ್ಯ ತಸ್ಯಾಹ ಸ್ತನಬಂಧುರಸ್ಯ ಮುಕ್ತಾಫಲಸ್ಯ ಚ ನಿಸ್ತಲಸ್ಯ ಅನ್ಯೋನ್ಯ ಶೋಭಾ ಜನನಾತ್ ಬಭೂವ ಸಾಧಾರಣಃ ಭೂಷಣ ಭೂಷ್ಯ ಭಾವ. ಇಲ್ಲಿ ಪಾರ್ವತಿಯ ಕಂಠಸಿರಿಯನ್ನು ಸೊಬಗನ್ನು ವರ್ಣಿಸ್ತಾ ಇದ್ದಾನೆ. ಪಾರ್ವತಿಯ ಕಂಠದಲ್ಲಿ ಮುಕ್ತಾಹಾರವನ್ನ ಧರಿಸಿದ್ದಾಳೆ. ಮುಕ್ತಾಹಾರದ ಧಾರಣೆಯಿಂದ ಪಾರ್ವತಿಯ ನೈಸರ್ಗಿಕ ಸೊಬಗು ಇಮ್ಮಡಿಗೊಂಡಿದೆ. ಹಾಗೆಯೇ ಮುಕ್ತಾಹಾರವೂ ಕೂಡ ಪಾರ್ವತಿಯ ಕೊರಳನ್ನ ಆಶ್ರಯಿಸಿರುವುದರಿಂದ ಅದರ ಸೊಬಗೂ ಕೂಡ ಅತಿ ಹೆಚ್ಚಾಗಿ ವರ್ಧಿಸಿದೆ ಅಂತ ಹೇಳಿ ಕವಿ ಇಲ್ಲಿ ಮುಕ್ತಾಹಾರವು ಪಾರ್ವತಿಯ ಸೊಬಗನ್ನು ಹೆಚ್ಚಿಸ್ತಾ ಇದೆ. ಪಾರ್ವತಿಯ ಕಂಠದಲ್ಲಿರುವುದರಿಂದ ಮುಕ್ತಾಹಾರದ ವೈಭವ ಅದು ಹೆಚ್ಚಿದೆ ಅಂತ ಹೇಳಿ ಈ ಕಾರಣಕ್ಕೋಸ್ಕರ ಅನ್ಯೋನ್ಯ ಶೋಭಾ ಜನನಾಥ್ ಒಂದು ಮತ್ತೊಂದರ ಶೋಭೆಯನ್ನ, ಮುಕ್ತಾಹಾರವು ಪಾರ್ವತಿಯ ಕಂಠದ ಶೋಭೆಯನ್ನು, ಪಾರ್ವತಿಯ ಕಂಠವು ಮುಕ್ತಾಹಾರದ ಶೋಭೆಯನ್ನು ಹೆಚ್ಚಿಸುವುದರ ಮೂಲಕ ಅನ್ಯೋನ್ಯ ಶೋಭಾ ಜನನಾಥ್ ಬಭೂವ ಸಾಧಾರಣ ಭೂಷಣ ಭೂಷ್ಯ ಭಾವ. ಈ ಭೂಷಣ ಯಾವುದು, ಭೂಷ್ಯ ಯಾವುದು? ಆಭೂಷಣ ಅಂದ್ರೆ ಜ್ಯುವೆಲ್ಲರಿ ಅಥವಾ ರತ್ನಾಭರಣಗಳು. ಆಭರಣಗಳು ಧರಿಸುವವನ ಅಥವಾ ಧರಿಸುವವರ ಸೌಂದರ್ಯವನ್ನು ಹೆಚ್ಚಿಸ್ತದೆ. ಆದ್ರೆ ಇಲ್ಲಿ ಪಾರ್ವತಿಯ ವಿಷಯದಲ್ಲಿ ಆಭರಣವು ಪಾರ್ವತಿಯ ಸೌಂದರ್ಯವನ್ನು ಹೇಗೆ ಹೆಚ್ಚಿಸ್ತದೋ ಹಾಗೆಯೇ ಪಾರ್ವತಿಯೂ ಕೂಡ ತನ್ನ ಸ್ವಯಂ ಸ್ವಾಭಾವಿಕವಾದಂತಹ ನೈಸರ್ಗಿಕವಾದಂತಹ ಸೌಂದರ್ಯದಿಂದ ಮುಕ್ತಾಫಲದ ಅಥವಾ ಮುಕ್ತಾಹಾರದ ಸೌಂದರ್ಯವನ್ನು ಹೆಚ್ಚಿಸ್ತಾ ಇದ್ಲು ಅಂತ ಹೇಳಿ ಕವಿ ಕಲ್ಪನೆಯನ್ನು ಮಾಡಿದ್ದಾನೆ. ಇಲ್ಲಿ ಸಾಧಾರಣ ಭೂಷಣ ಭೂಷ್ಯ ಭಾವ ಅನ್ನುವಂತಹ ಈ ವಿಚಾರ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಕಂಡು ಬಂದಿದೆ. ಈಗ ಉದಾಹರಣೆಗೆ ಶಶಿನಾಚ ನಿಶಾ ನಿಶಯಾಚ ಶಶಿ ಶಶಿನಾಚ ನಿಶಯಾಚ ವಿಭಾತಿ ನಭಃ. ಈ ರೀತಿ ಅನೇಕ ಕಾವ್ಯಗಳಲ್ಲೂ ಕೂಡ ಈ ರೀತಿ ಭೂಷಣ ಭೂಷ್ಯ ಭಾವವು, ಅಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ, ಶಶಿನಾಚ ನಿಶಾ. ಶಶಿ ಅಂದ್ರೆ ಚಂದ್ರ, ಚಂದ್ರನಿಂದ ರಾತ್ರಿಗೆ ಒಂದು ಸೌಂದರ್ಯ, ರಾತ್ರಿಯ ಕತ್ತಲಿನಿಂದ ಚಂದ್ರನ ಮಂದ ಪ್ರಕಾಶಕ್ಕೆ ಒಂದು ಸೊಬಗು. ಶಶಿನಾಚ ನಿಶಾ ನಿಶಯಾಚ ಶಶಿ ಶಶಿನಾ ನಿಶಯಾಚ ವಿಭಾತಿ ನಭಃ. ಈ ಗಾಢವಾದಂತಹ ಕತ್ತಲು, ಅದರಲ್ಲಿ ಪೂರ್ಣಚಂದ್ರನ ಮಂದ ಪ್ರಕಾಶ, ಈ ಎರಡರ ಸಮಾಗಮದಿಂದ ನಭೋಮಂಡಲದಲ್ಲಿ ಅಭೂತಪೂರ್ವವಾದಂತಹ ವರ್ಣಿಸಲು ಅತೀತವಾದಂತಹ ಸೌಂದರ್ಯದ ರಾಶಿ ಅಂತ ಹೇಳಿ ಕವಿ ಆ ಶ್ಲೋಕದಲ್ಲಿ ವರ್ಣಿಸಿದ್ದಾನೆ. ಈ ರೀತಿ ಅನೇಕ ಶ್ಲೋಕಗಳು ಭೂಷಣ ಭೂಷ್ಯ ಭಾವವನ್ನ, ಪರಸ್ಪರ ಸೌಂದರ್ಯ ವರ್ಧನೆಯನ್ನು ಮಾಡುತ್ತೆ ಅನ್ನುವಂತಹ ವಿಚಾರವು ಅನೇಕ ಕಡೆ ಬಂದಿದೆ. ಇಲ್ಲೂ ಪ್ರಸಿದ್ಧವಾದಂತಹ ಈ ವಿಚಾರವನ್ನ ಮಹಾಕವಿ ಕಾಳಿದಾಸನು ಕೂಡ ತೆಗೆದುಕೊಂಡಿದ್ದಾರೆ. ಒಂದ್ಸಲ ಅನ್ವಯವನ್ನ ನೋಡೋಣ. ಸ್ತನಬಂಧುರಸ್ಯ ತಸ್ಯಾಃ ಕಂಠಸ್ಯ ನಿಸ್ತಲಸ್ಯ ಮುಕ್ತಾ ಕಲಾಪಸ್ಯ ಚ ಅನ್ಯೋನ್ಯ ಶೋಭಾಜನನಾತ್ ಭೂಷಣ ಭೂಷ್ಯ ಭಾವ ಸಾಧಾರಣ ಬಭೂವ. ಇಲ್ಲಿ ಸಾಧಾರಣ ಅನ್ನೋ ಶಬ್ದಕ್ಕೆ ನಾರ್ಮಲ್ ಅಥವಾ ಅನ್ನುವ ಅರ್ಥ ಅಲ್ಲ, ಸಮಾನ. ಭೂಷಣ ಮತ್ತು ಭೂಷ್ಯ ಎಂಬಂತಹ ಈ ಭಾವವು ಎರಡರಲ್ಲಿಯೂ ಅನ್ವಯವಾಗ್ತಾ ಇತ್ತು. ಪಾರ್ವತಿಯ ಕಂಠಸಿರಿಗೆ ಅಥವಾ ಕಂಠದ ಸೊಬಗಿಗೆ ಮುಕ್ತಾಹಾರವು ಭೂಷಣವಾದ್ರೆ, ಮುಕ್ತಾಹಾರದ ಅತಿ ವಿಶೇಷವಾದಂತಹ ಸೊಬಗಿಗೆ
ಪಾರ್ವತಿಯ ಕಂಠವೂ ಕೂಡ ಭೂಷಣವಾಗಿತ್ತು. ಆದ್ದರಿಂದ ಭೂಷಣ ಮತ್ತು ಭೂಷ್ಯ ಎಂಬಂತಹ ಭಾವ ಏನಿದೆ, ಈ ಭಾವವು ಎರಡರಲ್ಲಿಯೂ ಅನ್ವಯ ಆಗ್ತಾ ಇತ್ತು ಅನ್ನುವಂತಹ ಒಂದು ಸುಂದರ ಕಲ್ಪನೆಯನ್ನ ಇಲ್ಲಿ ಕವಿ ಹೆಣೆದಿದ್ದಾನೆ. In 42nd shloka, the poet Mahakavi Kalidasa brings the beautiful combination of two things which enhance the beauty of others. Here Parvati is wearing a muktahara. Again, the muktahara is adding a lot of value to the beauty of Parvati's neck. At the same time, Parvati's neck is adding a lot of values, elegance to muktahara. So since both of them are naturally beautiful, their combination makes an unusual, an astounding, awesome elegance for the onlookers. द्विचत्वारिंशत्तमे श्लोके कविः पार्वत्याः कंठसौन्दर्यं मुक्ताहारेण संवर्धितं, मुक्ताहारस्य च सौन्दर्यं पार्वत्याः सौन्दर्येण वर्धितम्, अभिवर्धितम् इति वर्णयति. एवं उभौ अपि सौन्दर्यपदार्थौ, पार्वत्याः कंठः, कंठप्रदेशः एवं मुक्ताहारः, उभौ अपि स्वाभाविक नैसर्गिक सौन्दर्ययुक्तौ पदार्थौ मिलित्वा अन्योन्यस्य सौन्दर्यं वर्धमानौ दृष्टौ. ಮತ್ತೊಮ್ಮೆ ಕೊನೆಯಲ್ಲಿ ಶ್ಲೋಕ ಓದ್ತೇನೆ. ಕಂಠಸ್ಯ ತಸ್ಯಾಹ ಸ್ತನಬಂಧುರಸ್ಯ ಮುಕ್ತಾಕಲಾಪಸ್ಯ ಚ ನಿಸ್ತಲಸ್ಯ ಅನ್ಯೋನ್ಯಶೋಭಾ ಜನನಾದ್ ಬಭೂವ ಸಾಧಾರಣೋ ಭೂಷಣಭೂಷ್ಯ ಭಾವಃ. ಶ್ಲೋಕ ಸಂಖ್ಯಾ 43. ಚಂದ್ರಂಗತಾ ಪದ್ಮಗುಣಾನ್ನ ಭುಂಕ್ತೆ ಪದ್ಮಾಶ್ರಿತಾ ಚಾಂದ್ರಮಸೀಂ ಅಭಿಖ್ಯಾಂ ಉಮಾಮುಖಂತು ಪ್ರತಿಪದ್ಯಲೋಲಾ ದ್ವಿಸಂಶ್ರಯಾಂ ಪ್ರೀತಿಮವಾಪಲಕ್ಷ್ಮೀ. ಕವಿಯ ಸೌಂದರ್ಯ ಪ್ರಜ್ಞೆ ಇದು ಕೇವಲ ಅಂಗನಿಷ್ಠವಾದಂತಹ ಸೌಂದರ್ಯ ಪ್ರಜ್ಞೆ ಅಲ್ಲ. ಈ ವಿಶೇಷ ವಿಷಯವನ್ನು ನಾವು ಮನನ ಮಾಡಬೇಕಾಗ್ತದೆ. ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಕೇವಲ ಒಂದೊಂದು ಅಂಗದಲ್ಲಿರುವಂತಹ ಭಾವನೆ ಮಾತ್ರ ಅಲ್ಲದೆ ಅದಕ್ಕಿಂತ ಹೆಚ್ಚಿನ ವಿಷಯ ಎಂಬುದು ನಮಗೆ ಪ್ರತಿ ಹಂತದಲ್ಲೂ ಗೊತ್ತಾಗ್ತದೆ. ಆದ್ದರಿಂದ ಮಹಾಕವಿಯ ಶೃಂಗಾರ ರಸದಲ್ಲಿ ಒಂದು ವಿಶೇಷ ವರ್ಣನೆಯ ಪ್ರತಿಭಾ ಸಾಮರ್ಥ್ಯವನ್ನ ನಾವು ನೋಡ್ಬೋದು. ಆ ವರ್ಣನಾ ಕೌಶಲ, ಚಾತುರ್ಯ ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕವಿಯ ಸೌಂದರ್ಯ ಪ್ರಜ್ಞೆಯು ಕೇವಲ ಶರೀರ ಸೌಂದರ್ಯವನ್ನ ಮಾತ್ರ ಆಧರಿಸಿ ಇಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಅವನು ಸೌಂದರ್ಯವನ್ನ ಆಸ್ವಾದನೆ ಮಾಡುವಂತಹ ದೃಷ್ಟಿಯನ್ನ ಅನೇಕ ಶ್ಲೋಕಗಳಲ್ಲಿ ಕೊಡ್ತಾ ಹೋಗ್ತಾನೆ.
ಇದು ಅದಕ್ಕೊಂದು ಉದಾಹರಣೆ. ಚಂದ್ರಂ ಗತಾ ಪದ್ಮ ಗುಣಾನ್ ನ ಭುಂಕ್ತೆ. ಇಲ್ಲಿ ಸೌಂದರ್ಯ ಲಕ್ಷ್ಮಿ, ಅಷ್ಟಲಕ್ಷ್ಮಿ ಅಂತ ಪ್ರಸಿದ್ಧಿ ಇದೆ. ಕವಿ ಇಲ್ಲಿ ಸೌಂದರ್ಯ ಲಕ್ಷ್ಮಿ ಎಂಬಂತಹ ವಿಷಯವನ್ನು ತೆಗೆದುಕೊಂಡಿದ್ದಾನೆ. ಸೌಂದರ್ಯ ಲಕ್ಷ್ಮಿಯು ಚಂದ್ರನಲ್ಲಿ ಹೋದಾಗ, ಚಂದ್ರನ ಬಳಿ ಸೌಂದರ್ಯ ಲಕ್ಷ್ಮಿ ಹೋದಾಗ ಆಕೆ ಪದ್ಮದಲ್ಲಿರುವಂತಹ ಅಂಶಗಳು ಚಂದ್ರನಲ್ಲಿಲ್ಲ ಎಂಬಂತೆ ತನ್ನ ಅಪರಿಪೂರ್ಣತೆಯನ್ನ, ತನ್ನ ಕೊರತೆಯನ್ನ ಆಕೆ ಅನುಭವಿಸ್ತಾ ಇದ್ಲಂತೆ. ಯಾಕಂದ್ರೆ ಯಾಕೆ ಅನ್ನೋದನ್ನ ನಾವು ಇನ್ನು ಸ್ವಲ್ಪ ನಂತರ ನೋಡುವ. ಇದೇ ಸೌಂದರ್ಯ ಲಕ್ಷ್ಮಿಯು ಚಂದ್ರನನ್ನ ಬಿಟ್ಟು ಪದ್ಮದ ವಿಕಸಿತವಾದಂತಹ ಪದ್ಮದಲ್ಲಿ ಬಂದು ನೆಲೆಸಿದಾಗ ಚಂದ್ರನಲ್ಲಿರುವಂತಹ ಗುಣ ಇಲ್ಲಿಲ್ವಲ್ಲ ಎಂಬಂತಹ ಕೊರಗು ಆಕೆಯನ್ನ ಕಾಣಲಿಕ್ಕೆ ಆರಂಭ ಮಾಡಿತು. ಆದ್ರೆ ಈ ಎರಡೂ ಗುಣಗಳು ಪಾರ್ವತಿಯ ಮುಖದಲ್ಲಿತ್ತು ಅಂತ ಹೇಳಿ ಕವಿ ವರ್ಣಿಸ್ತಾನೆ. ಸೌಂದರ್ಯ ಲಕ್ಷ್ಮಿಯು ಚಂಚಲೆ, ಆಕೆ ಪಾರ್ವತಿಯ ಮುಖವನ್ನ ಆಶ್ರಯಿಸಿದಾಗ, ಅವಲಂಬಿಸಿದಾಗ ಆಕೆಗೆ ಚಂದ್ರನ ಸೌಂದರ್ಯ ಹಾಗೆಯೇ ವಿಕಸಿತ ಪದ್ಮದ ಸೌಂದರ್ಯ, ಈ ಎರಡೂ ಸೌಂದರ್ಯಗಳು, ಶೋಭೆಗಳು ಪಾರ್ವತಿಯ ಮುಖದಲ್ಲಿತ್ತು ಎಂಬಂತಹ ವಿಚಾರವನ್ನ ಹೀಗೆ ಕವಿ ವರ್ಣಿಸ್ತಾ ಇದ್ದಾರೆ. ಪದವಿಭಾಗ ನೋಡಿ. ಚಂದ್ರಂ ಗತಾ ಗುಣಾನ್ ನ ಭುಂಕ್ತೆ ಪದ್ಮಾಶ್ರಿತಾ ಚಾಂದ್ರಮಸೀಂ ಅಭಿಖ್ಯಾಂ ಉಮಾಮುಖಂ ತು ಪ್ರತಿಪದ್ಯ ಲೋಲಾ ದ್ವಿಸಂಶ್ರಯಾಂ ಪ್ರೀತಿಂ ಅವಾಪಲಕ್ಷ್ಮಿ. ಹೇಳುವಂತಹ ವಿಧಾನದಲ್ಲಿ ಕವಿಯ ಚಾತುರ್ಯ ಇರ್ತದೆ. ಕವಿ ನೇರವಾಗಿ ಪಾರ್ವತಿಯ ಮುಖವು ಸೌಂದರ್ಯ ಲಕ್ಷ್ಮಿಯ ತಾಣವಾಗಿತ್ತು ಅಂತ ಹೇಳಿ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಹೇಳುವಂತಹ ವಿಧಾನ ತುಂಬಾ ಮನೋರಂಜಕವಾಗಿದೆ. ಚಂದ್ರನಲ್ಲಿ ಯಾವ್ಯಾವ ಗುಣಗಳಿದೆ ಅಂತ ನೋಡುವುದಾದ್ರೆ, ಚಂದ್ರನ ಕಾಂತಿ, ಆ ಸೊಬಗು, ಅದು ಒಂದು ರೀತಿಯ ಕಾಂತಿಯುಕ್ತವಾದಂತಹ ಚಂದ್ರನ ಸೊಬಗನ್ನ ನಾವು ಒಂದು ಭಾಗದಲ್ಲಿ ನೋಡೋದಾದ್ರೆ, ಪದ್ಮದಲ್ಲಿ ಎರಡು ಅಂಶ ಇದೆ. ಒಂದು, ಯಾವುದೇ ಪುಷ್ಪದಲ್ಲಿ ಗಮನಿಸೋದಾದ್ರೆ ಅದರ ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯ ಎಂಬಂತಹ ಎರಡು ಅಂಶಗಳಿದೆ. ಬಾಹ್ಯ ಸೌಂದರ್ಯವು ಕೆಲವೊಂದು ಪುಷ್ಪಗಳಲ್ಲಿ ಅಧಿಕವಾಗಿರ್ತದೆ. ಆದ್ರೆ ಅಂತಃಸೌಂದರ್ಯ ಅನ್ನುವಂಥದ್ದು ಹೂವಿನ ಸುಗಂಧ, ಪರಿಮಳ. ಈ ಪರಿಮಳವು ಹೂವಿನ ಅಂತಃಸೌಂದರ್ಯ. ಈಗ ಪ್ಲಾಸ್ಟಿಕ್ ಪುಷ್ಪಗಳು ಎಲ್ಲ ಸಿಗ್ತದೆ, ನೋಡ್ಲಿಕ್ಕೆ ಅತ್ಯಂತ ಆಕರ್ಷಣೀಯವಾಗಿರ್ತದೆ. ಆದ್ರೆ ಅದರಲ್ಲಿ ಅಂತಃಸೌಂದರ್ಯ ಇಲ್ಲ, ಸುಗಂಧ ಇಲ್ಲ. ಆದ್ದರಿಂದ ಪುಷ್ಪಕ್ಕೆ ಎರಡೂ ಸೌಂದರ್ಯ ಇರಬೇಕು, ಅಂತಃಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯ. ಈ ಸುಗಂಧ ಮತ್ತು ಸುಕುಮಾರತೆ ಎರಡು ಶಬ್ದಗಳಲ್ಲಿ ಹೇಳುವುದಾದ್ರೆ, ಅಂತಃಸೌಂದರ್ಯವನ್ನ ಸುಗಂಧ ಎಂಬುದಾಗಿಯೂ ಬಾಹ್ಯ ಸೌಂದರ್ಯವನ್ನ ಸುಕುಮಾರತೆ, ಕೋಮಲತೆ ಅಂತಾನು ಹೇಳ್ಬೋದು. ಈ ರೀತಿಯ ಗುಣಗಳು, ಒಂದು ಕಡೆ ಕಾಂತಿ, ಪ್ರಭೆ, ಮತ್ತೊಂದು ಕಡೆ ಸುಕುಮಾರತೆ, ಸಾಫ್ಟ್ನೆಸ್, ಈ ಎರಡೂ ಅಂಶಗಳು ಪಾರ್ವತಿಯ ಮುಖದಲ್ಲಿತ್ತು ಎಂಬುದು ಕವಿಯ ಇಂಗಿತ. In 43rd shloka, the poet explains or describes the beauty, unusual beauty of Parvati's face. How charming it is.
when Saundarya Lakshmi resides in moon, she feels uncomfortable, incomplete because of the lack of lotus, the beauty which lies in lotus. Then she travels from moon and enters into lotus flower. She feels that there is an extraordinary attraction in the moon, exclusively in the moon, which is not found in the fully blossomed lotus. But the Saundarya Lakshmi is totally satisfied, happy, delighted, and glad to reside in Parvati's face, because Parvati's face has got extraordinary natural glow. At the same time, it is soft and tender like the petals of lotus. So here in this shloka, the poet says, or he intends to share, that Parvati's face is the gold mine of natural beauty. Parvatyaha mukham नैसर्गिकरूपेण अत्यन्तं कोमलं कान्तियुक्तं च आसीत् इत्येकेन वाक्येनैव त्रयश्चत्वारिंशत्तमस्य श्लोकस्य भावार्थं गृह्णीतुं शक्नुमः। यदा सौन्दर्यलक्ष्मीः चन्द्रम् अधिशेते, अधितिष्ठति, तदानीं तस्याः मनसि अपूर्ण भावः उदेति, यतः विकसितस्य पद्मस्य कान्तिः सुकुमारता, तादृशी सुकुमारता चन्द्रे न वर्तते इति कृत्वा सः भावः तस्य तां बाधते। यदा सैव सौन्दर्यलक्ष्मी चन्द्रात् निर्गत्य, चन्द्रमसः निर्गत्य पद्मम् आश्रयते, तदानीं चन्द्रस्य कान्तिः अत्र नास्ति खलु इति खेदभावः, न्यूनता भावः तां वारं वारं बाधते। किन्तु यदा सा एव सौन्दर्यलक्ष्मी पार्वत्याः मुखमण्डलम् आश्रयते, अधितिष्ठति, तदानीं चन्द्रस्य कान्तिः, शोभा, विकसितस्य पद्मस्य सुकुमारता, कोमलता, उभयोः अपि एकस्मिन्नेव स्थाने अनुभवन्ती सौन्दर्यलक्ष्मी शाश्वतरूपेण तत्रैव उषितुं चिन्तितवती। तत्र लोला इति शब्दः प्रयुक्तः कविना। यद्यपि लोला नाम चञ्चला, यद्यपि सा चञ्चला, किन्तु विसंश्रयां प्रीतिम् अवाप। उभयोः अपि सन्निधानस्थानं, कोमलता कान्त्योः सन्निधानस्थानं पार्वत्याः मुखम् इति कृत्वा तत्र अनितरसाधारणीं प्रीतिम् अवाप, प्रीतिं प्राप्तवती इति सारः। ಮತ್ತೊಮ್ಮೆ ಶ್ಲೋಕ ಓದ್ತೇನೆ ಕೊನೆಯಲ್ಲಿ.
ಚಂದ್ರಂಗತಾ ಪದ್ಮಗುಣಾನ್ನ ಭುಂಕ್ತೆ ಪದ್ಮಾಶ್ರಿತಾ ಚಾಂದ್ರಮಸೀಂ ಅಭಿಖ್ಯಾಂ ಉಮಾ ಮುಖಂತು ಪ್ರತಿಪದ್ಯ ಲೋಲಾ ದ್ವಿಸಂಶ್ರಯಾಂ ಪ್ರೀತಿಮವಾಪಲಕ್ಷ್ಮೀ. ನಮ್ಮ ಸಮಯ ಮುಗಿತಾ ಬರ್ತಾ ಇದೆ, ಅದರಿಂದ ಮತ್ತೊಮ್ಮೆ ಸೇರ್ಕೊಳ್ಳೋಣ. ಪ್ಲೀಸ್ ರೀಜಾಯಿನ್.